ವಿದ್ಯಾರ್ಥಿಗಳೇ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಿಸಿ. ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಾವು ಎರಡನೇ ಚಾಪ್ಟರ್ ದ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್, ಈ ಚಾಪ್ಟರ್ದಲ್ಲಿ ಬರ್ತಕ್ಕಂಥ ವಿಷಯ ಸಾಮಾನ್ಯ ಸರಕುಗಳು, ನಾರ್ಮಲ್ ಗೂಡ್ಸ್, ನೆಕ್ಸ್ಟ್ ಕೆಳದರ್ಜೆಯ ಸರಕುಗಳು, ಇನ್ಫೀರಿಯರ್ ಗೂಡ್ಸ್, ಇವುಗಳನ್ನ ಕುರಿತಾಗಿ ಇವತ್ತಿನ ದಿನ ನಾವು ನೋಡೋಣ. ಮೊದಲಾಗಿ ಸಾಮಾನ್ಯ ಸರಕುಗಳು ಎಂದರೇನು? ಸಾಮಾನ್ಯ ಸರಕುಗಳೆಂದರೆ ಏನು? ಅನುಭೋಗಿಯ ಆದಾಯ ಹೆಚ್ಚಾದಂತೆ ಕೆಲವು ಸರಕುಗಳಿಗಿರುವ ಬೇಡಿಕೆಯೂ ಹೆಚ್ಚಾಗುತ್ತದೆ. ಅನುಭೋಗಿಯ ಆದಾಯ ಕಡಿಮೆಯಾದಂತೆ ಕೆಲವು ಸರಕುಗಳಿಗಿರುವ ಬೇಡಿಕೆಯೂ ಕಡಿಮೆಯಾಗುತ್ತದೆ. ಇಂತಹ ಸರಕುಗಳಿಗೆ ನಾವು ಸಾಮಾನ್ಯ ಸರಕುಗಳು ಅಂತ ಕರೀತೀವಿ. ಸಾಮಾನ್ಯ ಸರಕುಗಳು ಅಂದ್ರೆ ಅನುಭೋಗಿಯ ಆದಾಯ ಹೆಚ್ಚಾದಂತೆ ಕೆಲವು ಸರಕುಗಳಿಗಿರುವ ಬೇಡಿಕೆ ಹೆಚ್ಚಾಗ್ತದೆ. ಅನುಭೋಗಿಯ ಆದಾಯ ಕಡಿಮೆಯಾದಂತೆ ಕೆಲವು ಸರಕುಗಳಿಗಿರುವ ಬೇಡಿಕೆಯು ಕಡಿಮೆಯಾಗುತ್ತದೆ. ಇಂತಹ ಸರಕುಗಳಿಗೆ ನಾವು ಸಾಮಾನ್ಯ ಸರಕುಗಳು ಅಂತ ಕರೀತೀವಿ. ಇಲ್ಲಿ ಈ ಸರಕುಗಳ ಆದಾಯದ ಪರಿಣಾಮ ಧನಾತ್ಮಕವಾಗಿರುತ್ತದೆ. ನೆಕ್ಸ್ಟ್ ಕೆಳದರ್ಜೆಯ ಸರಕುಗಳು ಅಂದ್ರೆ ಏನು? ಅಂದ್ರೆ ಅನುಭೋಗಿಯ ಆದಾಯ ಹೆಚ್ಚಾದಂತೆ, ಅನುಭೋಗಿಯ ಆದಾಯ ಹೆಚ್ಚಾದಂತೆ ಕೆಲವು ಸರಕುಗಳಿಗಿರುವ ಬೇಡಿಕೆ ಕಡಿಮೆಯಾಗುತ್ತದೆ. ಅನುಭೋಗಿಯ ಆದಾಯ ಕಡಿಮೆಯಾದಂತೆ ಕೆಲವು ಸರಕುಗಳಿಗಿರುವ ಬೇಡಿಕೆ ಹೆಚ್ಚಾಗುತ್ತದೆ. ಇಂತಹ ಸರಕುಗಳಿಗೆ ನಾವು ಕೆಳ ದರ್ಜೆಯ ಸರಕುಗಳು, ಇನ್ಫೀರಿಯರ್ ಗೂಡ್ಸ್ ಅಂತ ಕರೀತೀವಿ. ಹಾಗಾದ್ರೆ ಇವುಗಳ ನಡುವಿನ ವ್ಯತ್ಯಾಸ ಏನಿದೆ? ನಂಬರ್ 1, ಅನುಭೋಗಿಯ ಆದಾಯ ಹೆಚ್ಚಾದಂತೆ ಈ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತದೆ. ಅನುಭೋಗಿಯ ಆದಾಯ ಹೆಚ್ಚಾದಂತೆ ಈ ಸರಕುಗಳಿಗಿರೋ ಬೇಡಿಕೆ ಕಡಿಮೆ ಆಗುತ್ತದೆ. ನೆಕ್ಸ್ಟ್, ಈ ಸರಕುಗಳಿಗೆ, ಸಾಮಾನ್ಯ ಸರಕುಗಳಿಗೆ ಆದಾಯದ ಪರಿಣಾಮ ಧನಾತ್ಮಕವಾಗಿರುತ್ತದೆ. ಧನಾತ್ಮಕವಾಗಿರುತ್ತದೆ. ಅನುಭೋಗಿಯ ಆದಾಯ ಹೆಚ್ಚಾದ್ರೆ ಸಾಮಾನ್ಯ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗ್ತದೆ. ಅನುಭೋಗಿಯ ಆದಾಯ ಕಡಿಮೆ ಆಯಿತು ಅಂತಂದ್ರೆ ಸಾಮಾನ್ಯ ಸರಕುಗಳಿರುವ ಬೇಡಿಕೆ ಕಡಿಮೆ ಆಗ್ತದೆ. ಹೀಗಾಗಿ ಆದಾಯ ಮತ್ತು ಸಾಮಾನ್ಯ ಸರಕುಗಳ ಇರುವ ಸಂಬಂಧ ಧನಾತ್ಮಕವಾಗಿರತಕ್ಕಂಥ ಸಂಬಂಧ. ನೆಕ್ಸ್ಟ್, ಕೆಳದರ್ಜೆಯ ಸರಕುಗಳಿಗೆ ಆದಾಯದ ಪರಿಣಾಮ ಋಣಾತ್ಮಕವಾಗಿರುತ್ತದೆ. ಋಣಾತ್ಮಕವಾಗಿರುತ್ತದೆ ಅಂದ್ರೆ ಏನು? ಆದಾಯ ಹೆಚ್ಚಾದರೆ ಸಾಮಾನ್ಯ ಸರಕುಗಳ ಬೇಡಿಕೆ ಕಡಿಮೆ ಆಗ್ತದೆ. ಆದಾಯ ಕಡಿಮೆ ಆದರೆ ಸಾಮಾನ್ಯ ಸರಕುಗಳ ಬೇಡಿಕೆ ಹೆಚ್ಚಾಗ್ತದೆ. ಹೀಗಾಗಿ ಋಣಾತ್ಮಕವಾಗಿರತಕ್ಕಂಥ ಸಂಬಂಧ. ನೆಕ್ಸ್ಟ್, ಥರ್ಡ್ ಒನ್, ಆದಾಯ ಮತ್ತು ಸಾಮಾನ್ಯ ಸರಕುಗಳ ನಡುವೆ ನೇರ ಸಂಬಂಧವಿದೆ. ಆದಾಯ ಹೆಚ್ಚಾದ್ರೆ ಬೇಡಿಕೆ ಹೆಚ್ಚಾಗ್ತದೆ, ಆದಾಯ ಕಡಿಮೆ ಆದ್ರೆ ಬೇಡಿಕೆ ಕಡಿಮೆ ಆಗ್ತದೆ. ಹೀಗಾಗಿ ಆದಾಯ ಮತ್ತು ಈ ಸಾಮಾನ್ಯ ಸರಕುಗಳ ನಡುವೆ ಏನದಪ್ಪ ಅಂದ್ರೆ ನೇರವಾದ ಸಂಬಂಧವಿದೆ. ನೆಕ್ಸ್ಟ್, ಆದಾಯ ಮತ್ತು ಸಾಮಾನ್ಯ ಸರಕುಗಳ ನಡುವಿರುವ ಸಂಬಂಧ ವಿರುದ್ಧ ಸಂಬಂಧ. ಆದಾಯ ಹೆಚ್ಚಾದ್ರೆ ಬೇಡಿಕೆ ಕಡಿಮೆ ಆಗ್ತದೆ, ಆದಾಯ ಕಡಿಮೆ ಆದ್ರೆ ಬೇಡಿಕೆ ಹೆಚ್ಚಾಗ್ತದೆ. ಹೀಗಾಗಿ ಇವುಗಳ ನಡುವಿರುವ ಸಂಬಂಧ ವಿರುದ್ಧವಾಗಿದೆ. ನೆಕ್ಸ್ಟ್, ಇಂತಹ ಸಾಮಾನ್ಯ ಸರಕುಗಳನ್ನು ಜನಸಾಮಾನ್ಯರು ಬಳಸುವ ಸರಕುಗಳಾಗಿವೆ. ಸಾಮಾನ್ಯ ಸರಕುಗಳು ಯಾರು ಬಳಸ್ತಾರ? ಜನಸಾಮಾನ್ಯ ವರ್ಗ, ಎಲ್ಲರೂ ಕಾಮನ್ ಆಗಿ ಎಲ್ಲಾ ವರ್ಗದ ಜನರು ಬಳಸುವ ಸರಕುಗಳು ಸಾಮಾನ್ಯ ಸರಕುಗಳು. ನೆಕ್ಸ್ಟ್, ಕೆಳದರ್ಜೆಯ ಸರಕುಗಳನ್ನು ಯಾರು ಬಳಸ್ತಾರ ಅಂತಂದ್ರೆ ಬಡವರು, ಮಧ್ಯಮ ವರ್ಗದವರು ಇಂತಹ ಸರಕುಗಳನ್ನ, ಕೆಳದರ್ಜೆಯ ಸರಕುಗಳನ್ನು ಬಳಸುತ್ತಾರೆ. ಹಾಗಾದ್ರೆ ಸಾಮಾನ್ಯ ಸರಕುಗಳು ಯಾವುವು? ಎಕ್ಸಾಂಪಲ್, ತರಕಾರಿ, ಹಣ್ಣು, ಹಾಲು, ಬಟ್ಟೆ ಎಕ್ಸೆಟ್ರಾ. ಇನ್ನು ಅನೇಕ ರೀತಿಯ ವಸ್ತುಗಳನ್ನ ಜನಸಾಮಾನ್ಯರು ಬಳಸುವಂತ ಸರಕು.
ನೆಕ್ಸ್ಟ್ ಇನ್ನ ಕೆಳದರ್ಜೆಯ ಸರಕುಗಳು ಅಂದ್ರೆ ಏನು? ನವಣೆ, ಸಜ್ಜೆ, ಸಾವಿ, ರಾಗಿ ಇತ್ಯಾದಿ. ಇಂತಹ ಸರಕುಗಳು ಏನಾಗಿರ್ತವೆ? ಸಾಮಾನ್ಯ ವರ್ಗದವರು ಬಳಸುವ ಸರಕುಗಳಾಗಿವೆ. ಹೀಗಾಗಿ ಈ ಎರಡು ರೀತಿಯ ಸಾಮಾನ್ಯ ಸರಕುಗಳು ಮತ್ತು ಕೆಳದರ್ಜೆಯ ಸರಕುಗಳ ನಡುವಿನ ಇಷ್ಟು ನಿಮಗೆ ಬರ್ತಕ್ಕಂತಹ ವ್ಯತ್ಯಾಸಗಳು ಅಂತ ನಾವು ಕರಿತೀವಿ. ನೆಕ್ಸ್ಟ್ ಇನ್ನೂ ಎರಡು ಸರಕುಗಳನ್ನು ನಾವು ನೋಡೋಣ. ಬದಲಿ ಸರಕುಗಳು ಮತ್ತು ಪೂರಕ ಸರಕುಗಳು, ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂಡ್ ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಕರೀತೀವಿ. ಬದಲಿ ಸರಕುಗಳು ಎಂದರೇನು? ಬದಲಿ ಸರಕುಗಳು ಅಂದ್ರೆ ಏನು? ಒಂದು ನಿರ್ದಿಷ್ಟ ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಳಲು ಒಂದು ಸರಕಿನ ಬದಲಾಗಿ ಬಳಸುವ ಸರಕುಗಳಿಗೆ ಬದಲಿ ಸರಕುಗಳು ಅಂತ ಕರೀತೀವಿ. ಒಂದು ನಿರ್ದಿಷ್ಟ ಬಯಕೆ ಈಡೇರಬೇಕು ಅಂತಂದ್ರ ಅದನ್ನ ಒಂದು ಸರಕಿನ ಬದಲಾಗಿ ಇನ್ನೊಂದು ಸರಕನ್ನು ನಾವೇನು ಮಾಡಬಹುದು? ಬಳಸಬಹುದು. ಒಂದು ಸರಕು ಬಳಸಿದಾಗ ಅದನ್ನ ಬಿಡಬಹುದು, ಇನ್ನೊಂದು ಸರಕನ್ನು ಬಳಸಿದರೂ ಅಷ್ಟೇ ನಮಗೆ ಬಯಕೆಯ ತೃಪ್ತಿ ಸಿಗ್ತದೆ ಅಂತಕ್ಕಂಥ ನಮ್ಗೆ ತಿಳಿದು ಬರ್ತದೆ. ನೆಕ್ಸ್ಟ್ ಪೂರಕ ಸರಕುಗಳು ಅಂದ್ರೆ ಏನು? ಕಾಂಪ್ಲಿಮೆಂಟರಿ ಗೂಡ್ಸ್. ಒಂದು ನಿರ್ದಿಷ್ಟ ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಳಲು ಒಟ್ಟಿಗೆ ಅನುಭವಿಸುವ ಸರಕುಗಳಿಗೆ ನಾವು ಪೂರಕ ಸರಕುಗಳು ಅಂತ ಕರೀತೀವಿ. ಒಂದು ನಿರ್ದಿಷ್ಟ ಬಯಕೆ ನಮಗೆ ಈಡೇರಬೇಕು ಅಂತಂದ್ರ ಸರಕುಗಳನ್ನು ನಾವು ಹೆಂಗ್ ಅನುಭವಿಸಬೇಕು? ಒಟ್ಟಿಗೆ ಅನುಭವಿಸಿದಾಗ ಮಾತ್ರ ನಮಗೆ ನಮ್ಮ ಬಯಕೆ ಈಡೇರುತ್ತದೆ. ಸಪರೇಟ್ ಆಗಿ ಅವುಗಳನ್ನು ಅನುಭವಿಸಿದರೆ ಅವು ನಮಗೆ ತೃಪ್ತಿಯನ್ನು ನೀಡುವುದಿಲ್ಲ. ಇಂತಹ ಸರಕುಗಳಿಗೆ ನಾವು ಪೂರಕ ಸರಕುಗಳು ಅಂತ ಕರೀತೀವಿ. ನೆಕ್ಸ್ಟ್ ಈ ಪೂರಕ ಸರಕುಗಳು ಒಂದು ಸರಕಿನ ಬೆಲೆ ಹೆಚ್ಚಾದರೆ ಅದರ ಬದಲಿ ಸರಕಿಗಿರುವ ಬೇಡಿಕೆ ಹೆಚ್ಚಾಗುತ್ತದೆ. ಇಲ್ಲಿ ಒಂದು ಸರಕಿನ ಬೆಲೆ ಹೆಚ್ಚಾದರೆ, ಪೂರಕ ಬದಲಿ ಸರಕುಗಳಲ್ಲಿ ಒಂದು ಸರಕಿನ ಬೆಲೆ ಹೆಚ್ಚಾದರೆ ಅದರ ಬದಲಿ ಸರಕಿಗಿರುವ ಬೇಡಿಕೆ ಹೆಚ್ಚಾಗುತ್ತದೆ. ಅಂದ್ರೆ ಏನು? ನಾವಿಲ್ಲಿ ಎಕ್ಸಾಂಪಲ್ ತಗೊಂಡೇವೆ. ಪೂರಕ ಬದಲಿ ಸರಕುಗಳಿಗೆ ಚಹಾ, ಕಾಫಿ, ಸೋಲಾರ, ವಿದ್ಯುತ್, ಬಸ್ಸು, ರೈಲು, ಮಾಜಾ, ಸ್ಲೈಸ್ ಎಕ್ಸೆಟ್ರಾ. ಇಲ್ಲಿ ಒಂದು ಸರಕಿನ ಬೆಲೆ ಹೆಚ್ಚಾದರೆ ಅದರ ಬದಲಿ ಸರಕಿಗಿರುವ ಬೇಡಿಕೆ ಏನಾಗ್ತದೆ? ಹೆಚ್ಚಾಗ್ತದೆ. ಹೆಂಗ್ ಹೆಚ್ಚಾಗ್ತದೆ? ಚಹಾದ ಬೆಲೆ ಹೆಚ್ಚಾದರೆ ಚಹಾ ಕುಡಿಯುವವರ ಸಂಖ್ಯೆ ಕಡಿಮೆಯಾಗಿ ಚಹಾ ಬಿಡ್ತಾರೆ, ಕಾಫಿಯನ್ನು ಕುಡ್ಲಿಕ್ಕೆ ಚಲೋ ಮಾಡ್ತಾರೆ. ಒಂದು ಸರಕಿನ ಬೆಲೆ ಹೆಚ್ಚಾದ್ರೆ ಅದರ ಬದಲಿ ಸರಕು ಯಾವುದು? ಕಾಫಿ ಇರ್ತಕ್ಕಂಥ ಬೇಡಿಕೆ ಹೆಚ್ಚಾಗ್ತದೆ. ನೆಕ್ಸ್ಟ್ ಸೋಲಾರ್, ವಿದ್ಯುತ್. ನಾವು ಸೋಲಾರ್ ಅನ್ನ ಬಳಸ್ತಿದ್ವಿ ಅಂತಂದ್ರೆ ಒಂದು ವಿದ್ಯುತ್ ಅನ್ನು ಬಳಸಿದ್ರೆ ಸೋಲಾರ್ ಇರ್ತಕ್ಕಂತ ಬೆಲೆ ಹೆಚ್ಚಾದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯುತ್ ಅನ್ನು ಬಳಸಲಿಕ್ಕೆ ಚಲೋ ಮಾಡ್ತಾರೆ. ಒಂದ್ ವೇಳೆ ವಿದ್ಯುತ್ತಿನ ಬೆಲೆ ಹೆಚ್ಚಾಯಿತು ಅಂದ್ರೆ ಸೋಲಾರ್ ಬಳಕೆಯನ್ನು ಹೆಚ್ಚು ಮಾಡ್ತಾರೆ. ನೆಕ್ಸ್ಟ್ ಬಸ್ಸು, ರೈಲು. ಹೌದಾ? ಬಸ್ಸಿಗಿರ್ತಕ್ಕಂತ ಚಾರ್ಜ್ ಹೆಚ್ಚಾಯಿತು ಅಂತಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ರೈಲಿನೊಳಗ ಪ್ರಯಾಣ ಬೆಳೆಸ್ತಾರೆ. ಒಂದ್ ವೇಳೆ ರೈಲಿನ ಟಿಕೆಟ್ ಹೆಚ್ಚಾಯಿತು ಅಂತಂದ್ರೆ ಪ್ರಯಾಣದ ದರ ಹೆಚ್ಚಾದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ನೊಳಗ ಬೆಳೆಸ್ತಾರ. ನೆಕ್ಸ್ಟ್ ಮಾಜಾ ಮತ್ತು ಸ್ಲೈಸ್. ಹೀಗಾಗಿ ಒಂದು ಮಾಜಾದ ಬೆಲೆ ಹೆಚ್ಚಾದ್ರೆ ಮಾಜಾ ಬಿಡ್ತಾರೆ, ಸ್ಲೈಸ್ ಅನ್ನ ಕುಡಿಯುವ ಸಂಖ್ಯೆ ಹೆಚ್ಚಾಕತಿ. ಒಂದ್ ವೇಳೆ ಸ್ಲೈಸ್ ನ ಬೆಲೆ ಹೆಚ್ಚಾಯ್ತು ಅಂದ್ರೆ ಸ್ಲೈಸ್ ಬಿಡ್ತಾರೆ, ಮಾಜಾ ಕುಡಿಯುವ ಸಂಖ್ಯೆ ಹೆಚ್ಚಾಗುತ್ತದೆ. ಅಂದ್ರೆ ಇಲ್ಲಿ ಒಂದು ಸರಕಿನ ಬೆಲೆ ಹೆಚ್ಚಾದರೆ ಅದರ ಬದಲಿ ಸರಕಿಗಿರುವ ಬೇಡಿಕೆ ಹೆಚ್ಚಾಗುತ್ತದೆ. ನೆಕ್ಸ್ಟ್ ಇನ್ನ ನಾವು ಪೂರಕ ಸರಕುಗಳು. ಪೂರಕ ಸರಕುಗಳಲ್ಲಿ ಇಲ್ಲಿ ಒಂದು ಸರಕಿನ ಬೆಲೆ ಹೆಚ್ಚಾದರೆ ಅದರ ಪೂರಕ ಸರಕಿಗಿರುವ ಬೇಡಿಕೆ ಕಡಿಮೆಯಾಗುತ್ತದೆ. ಅಂದ್ರೆ ಒಂದು ಸರಕಿನ ಪೂರಕ ಸರಕುಗಳಲ್ಲಿ ಒಂದು ಸರಕಿನ ಬೆಲೆ ಹೆಚ್ಚಾಯಿತು ಅಂತಂದ್ರೆ ಅದರ ಪೂರಕ ಸರಕಿಗಿರುವ ಬೇಡಿಕೆ ಏನಾಗ್ತದೆ? ಕಡಿಮೆಯಾಗುತ್ತದೆ. ಅಂದ್ರೆ ಪೂರಕ ಸರಕುಗಳು ಯಾವುವು? ಪೆನ್ನು, ಇಂಕು, ಬೈಕು, ಪೆಟ್ರೋಲು, ಫೋನ್, ಕರೆನ್ಸಿ, ಕಾರು, ಡೀಸೆಲ್ ಎಕ್ಸೆಟ್ರಾ. ಇಲ್ಲಿ ಒಂದು ಸರಕಿನ ಬೆಲೆ ಹೆಚ್ಚಾದರೆ ಅದರ ಪೂರಕ ಸರಕಿಗಿರುವ ಬೇಡಿಕೆ ಕಡಿಮೆಯಾಗುತ್ತದೆ.
ಅಂದ್ರೆ ಒಂದು ನಿರ್ದಿಷ್ಟ ಬಯಕೆಯನ್ನು ತೃಪ್ತಿಪಡಿಸಿಕೊಳ್ಳಲು ಒಟ್ಟಿಗೆ ಅನುಭವಿಸುವ ಸರಕುಗಳು. ನಾವು ಪೆನ್ ಬೇರೆ ಇಂಕ್ ಬೇರೆ ಅನುಭವಿಸಕ್ ಬರೋದಿಲ್ಲ. ನಮಗ ಬರೀಬೇಕು ಅಂತಕ್ಕಂಥ ಇಚ್ಛೆ ಇದ್ರೆ ನಾವು ಪೆನ್ ತಗೊಂಡ್ರೆ ಬರೀ ಪೆನ್ ಒಂದು ಬಿಡೋದಿಲ್ಲ, ಪೆನ್ನಿನೊಳಗೆ ಇಂಕು ಬೇಕಾಗ್ತದೆ. ನಮಗೆ ಬರೀ ಬೈಕ್ ಒಂದಿದ್ರೆ ಸಾಲೋದಿಲ್ಲ, ಬೈಕ್ ಇದ್ರೆ ಪೆಟ್ರೋಲ್ ಬೇಕು, ಪೆಟ್ರೋಲ್ ಇದ್ರೆ ಬೈಕ್ ಚಲಿಸ್ತದೆ. ಹೀಗಾಗಿ ಒಂದು ನಿರ್ದಿಷ್ಟ ಬಯಕೆ ನಮ್ಗೆ ಈಡೇರಬೇಕು ಅಂತಂದ್ರೆ ಎರಡೂ ಸರಕುಗಳನ್ನ ಒಟ್ಟಿಗೆ ಅನುಭವಿಸಬೇಕಾಗ್ತದೆ. ಇಲ್ಲಿ ಒಂದು ಸರಕಿನ ಬೆಲೆ ಹೆಚ್ಚಾದರೆ ಅದರ ಪೂರಕ ಸರಕಿಗೆ ಇರುವ ಬೇಡಿಕೆ ಏನಾಗುತ್ತದೆ? ಕಡಿಮೆಯಾಗುತ್ತದೆ. ಪೆನ್ನಿನ ಬೆಲೆ ಹೆಚ್ಚಾಯಿತು ಅಂತಂದ್ರೆ ಪೆನ್ನಿಗಿರ್ತಕ್ಕಂಥ ಬೇಡಿಕೆ ಕಡಿಮೆ ಆಗ್ತದೆ. ಅಂದ್ರೆ ಇಂಕಿಗೂ ಬೇಡಿಕೆ ಏನಾಗ್ತದಪ್ಪ ಅಂತಂದ್ರೆ ಕಡಿಮೆ ಆಗುತ್ತದೆ. ಬೈಕಿನ ರೇಟ್ ಹೆಚ್ಚಾಯಿತು ಅಂತಂದ್ರೆ ಪೆಟ್ರೋಲಿನ ಬೇಡಿಕೆ ಏನಾಗತ್ತೆ ಅಂತಂದ್ರೆ ಕಡಿಮೆ ಆಗತ್ತೆ. ಯಾಕಂದ್ರೆ ಪೆಟ್ರೋಲ್ ಬೆಲೆ ಹೆಚ್ಚಾದ್ರೆ ಬೈಕ್ ಅನ್ನ ತೆಗೆದುಕೊಳ್ಳುವ ಸಂಖ್ಯೆ ಏನಾಗ್ತದ? ಕಡಿಮೆ ಆಗ್ಬಿಡ್ತದೆ. ಬೈಕ್ ರೇಟ್ ಹೆಚ್ಚಾಯ್ತು ಅಂದ್ರೆ ಇಲ್ಲಿ ಬೈಕ್ ತೆಗೆದುಕೊಳ್ಳುವ ಸಂಖ್ಯೆ ಕಡಿಮೆ ಆಗ್ತದೆ. ಆದ್ದರಿಂದ ಪೆಟ್ರೋಲ್ ಇರ್ತಕ್ಕಂಥ ಬೇಡಿಕೆ ಏನಾಗ್ತದೆ? ಕಡಿಮೆ ಆಗ್ತದೆ. ನೆಕ್ಸ್ಟ್ ಫೋನು ಕರೆನ್ಸಿ, ಫೋನಿಗೆ ಇರ್ತಕ್ಕಂಥ ಬೆಲೆ ಹೆಚ್ಚಾಯ್ತು ಅಂದ್ರೆ ಫೋನ್ ತೆಗೆದುಕೊಳ್ಳುವ ಸಂಖ್ಯೆ ಕಡಿಮೆ ಆಗತಿ, ಕರೆನ್ಸಿ ಇರ್ತಕ್ಕಂಥ ಬೇಡಿಕೆ ಕಡಿಮೆ. ಒಂದ್ ವೇಳೆ ಕರೆನ್ಸಿ ಕಾಲ್ ರೇಟ್ ಹೆಚ್ಚಾಯಿತು ಅಂತಂದ್ರೆ ಅವಾಗ ಫೋನ್ಗೆ ಇರ್ತಕ್ಕಂಥ ಬೇಡಿಕೆ ಏನಾಗ್ತದೆ? ಕಡಿಮೆ ಆಗ್ತದೆ. ಕಾರು ಅದೇ ರೀತಿ, ಕಾರು ಡಿಸೈರ್. ಹೀಗೆ ಒಂದು ಸರಕಿನ ಬೆಲೆ ಹೆಚ್ಚಾದರೆ ಅದರ ಪೂರಕ ಸರಕಿಗಿರುವ ಬೇಡಿಕೆ ಏನಾಗುತ್ತದೆ? ಕಡಿಮೆಯಾಗುತ್ತದೆ ಎನ್ನುವುದು ನಮ್ಗೆ ತಿಳಿದು ಬರುತ್ತದೆ. ನೆಕ್ಸ್ಟ್ ಥರ್ಡ್ ಒನ್, ಬದಲಿ ಸರಕುಗಳಿಗೆ ಸ್ಪರ್ಧಾತ್ಮಕ ಬೇಡಿಕೆ ಇರುತ್ತದೆ. ಬದಲಿ ಸರಕುಗಳು ಚಹಾ, ಕಾಫಿ, ಸೋಲಾರ್, ವಿದ್ಯುತ್, ಇಲ್ಲಿ ಸ್ಪರ್ಧಾತ್ಮಕ ಬೇಡಿಕೆ ಇರುತ್ತದೆ. ಅಂದ್ರೆ ಚಹಾ ಬೇಡಿಕೆ ಬೆಲೆ ಹೆಚ್ಚಾದರೆ ಕಾಫಿಗೆ ಇರ್ತಕ್ಕಂಥ ಬೇಡಿಕೆ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದೆ. ಹಾಗೆ ಇವುಗಳ ನಡುವೆ ಸ್ಪರ್ಧೆ ಇರ್ತದೆ. ನೆಕ್ಸ್ಟ್ ಇದರಲ್ಲಿ ಪೂರಕ ಸರಕುಗಳು ಇರುವ ಬೇಡಿಕೆ ಜಂಟಿ ಬೇಡಿಕೆಯಾಗಿದೆ. ಅಂದ್ರೆ ಒಂದು ಹೆಚ್ಚು ಬೇಡಿಕೆ ಇರ್ತಕ್ಕಂದ್ರೆ ಇನ್ನೊಂದಕ್ಕೆ ಬೇಡಿಕೆ ಇರಲೇಬೇಕು. ಒಂದಕ್ಕೆ ಬೇಡಿಕೆ ಕಡಿಮೆ ಆಯ್ತು ಅಂದ್ರೆ ಇನ್ನೊಂದಕ್ಕೆ ಏನಾಗ್ತದೆ? ಬೇಡಿಕೆ ಕಡಿಮೆ ಆಗಿಬಿಡ್ತದೆ. ಹಾಗಾಗಿ ಇವುಗಳಿಗಿರುವ ಬೇಡಿಕೆ ಜಂಟಿ ಬೇಡಿಕೆ. ಇಂಕಿಗೆ ಬೇಡಿಕೆ ಹೆಚ್ಚಾಗ್ತದೆ ಅಂತಂದ್ರೆ ಪೆನ್ನಿಗೆ ಬೇಡಿಕೆ ಹೆಚ್ಚಾಗೈತಿ ಅಂತ ಅರ್ಥ. ಪೆಟ್ರೋಲ್ ಇರ್ತಕ್ಕಂಥ ಬೇಡಿಕೆ ಹೆಚ್ಚಾಗೈತಿ ಅಂತಂದ್ರೆ ಬೈಕ್ಗಳಿರುವ ಬೇಡಿಕೆ ಹೆಚ್ಚಾಗಿದೆ ಅಂತ ಅರ್ಥ. ಕರೆನ್ಸಿಗೆ ಇರತಕ್ಕಂಥ ಬೇಡಿಕೆ ಹೆಚ್ಚಾಗೈತಿ ಅಂತಂದ್ರೆ ಫೋನ್ಗಿರ್ತಕ್ಕಂತಹ ಬೇಡಿಕೆ ಹೆಚ್ಚಾಗಿದೆ ಅಂತ ಅರ್ಥ. ಹೀಗಾಗಿ ಪೂರಕ ಸರಕುಗಳಿರುವ ಬೇಡಿಕೆಯು ಜಂಟಿ ಬೇಡಿಕೆ ಅಂದ್ರೆ ಒಟ್ಟಾಗಿ ಬೇಡಿಕೆ ಏನಾಗ್ತದೆ? ಹೆಚ್ಚಾಗುತ್ತದೆ. ನೆಕ್ಸ್ಟ್ ಬದಲಿ ಸರಕುಗಳ ಬೆಲೆ ಅವುಗಳ ಬೇಡಿಕೆಗಳ ನಡುವೆ ಧನಾತ್ಮಕ ಸಂಬಂಧವಿದೆ. ಬದಲಿ ಸರಕುಗಳ ಬೆಲೆ ಮತ್ತು ಅವುಗಳ ಬೇಡಿಕೆಗಳ ನಡುವೆ ಯಾವ ಸಂಬಂಧ ಇದಪ್ಪ ಅಂದ್ರೆ ಧನಾತ್ಮಕ ಸಂಬಂಧ. ಯಾಕಂದ್ರೆ ಚಹಾದ ಬೆಲೆ ಹೆಚ್ಚಾದ್ರೆ ಕಾಫಿಗೆ ಬೇಡಿಕೆ ಹೆಚ್ಚಾಗ್ತದೆ. ಚಹಾದ ಬೆಲೆ ಹೆಚ್ಚಾದ್ರೆ ಕಾಫಿಗೆ ಇರ್ತಕ್ಕಂಥ ಬೇಡಿಕೆ ಏನಾಗ್ತದೆ? ಹೆಚ್ಚಾಗುತ್ತದೆ. ಸೋಲಾರ್ ಇರ್ತಕ್ಕಂಥ ಸೋಲಾರ್ನ ಬೆಲೆ ಹೆಚ್ಚಾದ್ರೆ ವಿದ್ಯುತ್ ಇರ್ತಕ್ಕಂಥ ಬೇಡಿಕೆ ಹೆಚ್ಚಾಗ್ತದೆ. ಮಾದಾದ ಬೆಲೆ ಹೆಚ್ಚಾದ್ರೆ ಸ್ಲೈಸ್ ಇರ್ತಕ್ಕಂಥ ಬೇಡಿಕೆ ಹೆಚ್ಚಾಗುತ್ತದೆ. ಹೀಗೆ ಅವುಗಳ ನಡುವೆ ಧನಾತ್ಮಕ, ಒಂದು ಬೆಲೆ ಹೆಚ್ಚಾದ್ರೆ ಇನ್ನೊಂದಕ್ಕೆ ಬೇಡಿಕೆ ಹೆಚ್ಚಾಗ್ತದೆ. ಹೀಗಾಗಿ ಬದಲಿ ಸರಕುಗಳ ಬೆಲೆ ಮತ್ತು ಅವುಗಳ ಬೇಡಿಕೆಗಳ ನಡುವೆ ಧನಾತ್ಮಕ ಸಂಬಂಧ, ನೇರವಾದ ಸಂಬಂಧ ಇರುತ್ತದೆ. ನೆಕ್ಸ್ಟ್ ಪೂರಕ ಸರಕುಗಳ ಬೆಲೆ ಮತ್ತು ಅವುಗಳ ಬೇಡಿಕೆಗಳ ನಡುವೆ ಋಣಾತ್ಮಕ ಸಂಬಂಧವಿರುತ್ತದೆ, ವಿರುದ್ಧ ಸಂಬಂಧ ಇರುತ್ತಂದ್ರೆ ಈಗ ಒಂದು ಸರಕಿನ ಪೆನ್ನಿನ ಬೆಲೆ ಹೆಚ್ಚಾಯಿತು ಅಂತಂದ್ರೆ ಇಂಕಿಗೆ ಇರ್ತಕ್ಕಂಥ ಬೇಡಿಕೆ ಕಡಿಮೆ ಆಗ್ತದೆ. ಬೈಕಿನ ಬೆಲೆ ಹೆಚ್ಚಾದ್ರೆ ಪೆಟ್ರೋಲ್ ಇರ್ತಕ್ಕಂಥ ಬೇಡಿಕೆ ಏನಾಗ್ತದೆ? ಕಡಿಮೆ ಆಗುತ್ತದೆ. ಫೋನಿನ ಬೆಲೆ ಹೆಚ್ಚಾಯಿತು ಅಂದ್ರೆ ಕರೆನ್ಸಿ ಇರ್ತಕ್ಕಂಥ ಬೇಡಿಕೆ ಕಡಿಮೆಯಾಗುತ್ತದೆ. ಹೀಗಾಗಿ ಪೂರಕ ಸರಕುಗಳ ಬೆಲೆ ಮತ್ತು ಅವುಗಳ ಬೇಡಿಕೆಗಳ ನಡುವೆ ಋಣಾತ್ಮಕ ಸಂಬಂಧ, ವಿರುದ್ಧ ಸಂಬಂಧ ಇರುತ್ತದೆ ಅಂತಕ್ಕಂಥದ್ದು ನಮ್ಗೆ ತಿಳಿದು ಬರ್ತದೆ. ಇಷ್ಟು ನಿಮ್ಗೆ ಬದಲಿ ಸರಕುಗಳು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ. ಇದರ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರಬಹುದು ಅಂತಂದ್ರೆ ನಿಮ್ಮ ಸಾಮಾನ್ಯ ಸರಕುಗಳು, ಕೆಳದರ್ಜೆಯ ಸರಕುಗಳ ನಡುವೆ ವ್ಯತ್ಯಾಸವನ್ನು ಬರೆಯಿರಿ. ಎಷ್ಟು ಸಾಮಾನ್ಯ ಸರಕುಗಳು ಎಂದರೇನು? ಅವುಗಳಿಗೆ ಉದಾಹರಣೆ ಕೊಡಿ. ಕೆಳದರ್ಜೆಯ ಸರಕುಗಳು ಅಂದ್ರೇನು? ಅವುಗಳಿಗೆ ಉದಾಹರಣೆ ಕೊಡಿ. ನೆಕ್ಸ್ಟ್ ನಿಮ್ಗೆ ಬದಲಿ ಸರಕುಗಳು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. ಎಷ್ಟು ಬದಲಿ ಸರಕುಗಳು ಅಂದ್ರೇನು? ಅವುಗಳಿಗೆ ಉದಾಹರಣೆ ಕೊಡಿ. ಪೂರಕ ಸರಕುಗಳು ಅಂದ್ರೇನು? ಅವುಗಳಿಗೆ ಉದಾಹರಣೆ ಕೊಡಿ. ಇಷ್ಟು ನಿಮಗೆ ಬರ್ತಕ್ಕಂಥ ವಿಷಯ. ಇನ್ನು ಹೆಚ್ಚಿನ ವಿಷಯವನ್ನು ನಾವು ಮುಂದಿನ ಕ್ಲಾಸ್ಗಳಿಗೆ ನೋಡೋಣ. ಧನ್ಯವಾದಗಳು.